ಎಲ್ರಿಗೂ ನಮಸ್ಕಾರ. ಇವತ್ತು ರೈತರ ಬಗ್ಗೆ ಕೃಷಿ ಬಗ್ಗೆ ಭಾಳ ಚರ್ಚೆ ನಡೀತಾ ಇದೆ. ರೈತರು ಕಷ್ಟದಾಗ ಅದಾರ ಹಂಗ ಹಿಂಗ ಅಂತೇಳಿ ಅದೆಲ್ಲ ಇಟ್ಕೊಂಡು ರೈತರು ಏನು ಮಾಡ್ಬೋದು, ಕೃಷಿ ಒಳಗೆ ಏನು ಕಲಿಬೋದು ಅಂತ ವಿಚಾರ ಮಾಡಿದಾಗ ಒಂದು ವಿಚಾರ ನಾವು ಇಲ್ಲಿ ಹೇಳ್ಬೇಕಂದ್ರೆ ಜೇನುಹುಳದ ಬಗ್ಗೆ. ಜೇನುಹುಳದ ಬಗ್ಗೆ ಹೇಳ್ಬೇಕಂದ್ರೆ ಏನದಪ್ಪ ಅಂದ್ರೆ, ಜೇನುಹುಳ ಎಲ್ಲರೂ ಡಬ್ಬಿ ತರಬೇಕು, ಸಾಕಬೇಕು, ಅದರಲ್ಲಿ ಜೇನು ತುಪ್ಪ ಬರ್ತದ, ಆ ಜೇನಿಂದ ಭಾಳ ಲಾಭ ಆಗ್ತದ, ರೊಕ್ಕ ಬರ್ತದ, 300 ರೂಪಾಯಿ 400 ರೂಪಾಯಿ ಕಿಲೋ ಮಾರ್ತದ, ಅದ್ರೊಳಗೆ ಜವಾರಿ ಅದ, ಆರ್ನಿಕ್ ಅದ ಅಂತ ಹೇಳಿ ಭಾಳ ಜನ ಅದ್ರೊಳಗೆ ಉತ್ಸುಕತೆ ಅದಾರ. ಅದಕ್ಕೆ ಡಬ್ಬಿ ಸಬ್ಸಿಡಿ, ಸರ್ಕಾರದಿಂದ ಸಬ್ಸಿಡಿನೂ ಸಿಗ್ತದ, ಅದು ಡಬ್ಬಿ ತಂದು ಸಾಕಬೇಕು ಎಂಬ ತಲೆಯಾಗದ. ಬಟ್ ಇದು ಕೃಷಿ ಮೇಲೆ ಏನು ಪರಿಣಾಮ ಆಗ್ತದ ಅಂತ ತಿಳ್ಕೊಂಡಾಗ ನೋಡ್ರಿ, ಒಂದೇದು ಐನ್ಸ್ಟೀನ್ ಎಂಬ ವಿಜ್ಞಾನಿ ಏನು ಹೇಳೋಗೇನ, ಜೇನುಹುಳ ಎಂದು ಭೂಮಿ ಮೇಲೆ ನಿರ್ನಾಮ ಆಗ್ತಾವ, ಅದು ಆದ 4ನೇ ವರ್ಷಕ್ಕೆ ಮನುಷ್ಯ ನಿರ್ನಾಮ ಆಗ್ತಾವ ಅಂತ ಹೇಳೋಗಾರ. ಅಂದ್ರೆ ಇವತ್ತು ಜೇನುಹುಳ ಸತ್ತು ಅಂದ್ರೆ, ಲಾಸ್ಟ್ ಜೇನುಹುಳ ಸತ್ತು ಅಂದ್ರೆ ನೆಕ್ಸ್ಟ್ 4ನೇ ವರ್ಷಕ್ಕೆ ಮನುಷ್ಯ ಇರಂಗಿಲ್ಲ ಅಂತೇಳಿ. ಅಂದ್ರೆ ಪ್ರಕೃತಿ ಒಳಗ ಜೇನುಹುಳಕ್ಕೆ ಒಂದು ಪ್ರಾಮುಖ್ಯತೆ ಅದ. ಜೇನುಹುಳ ಏನು ಕೊಡ್ತದ ಅಂತ ನಾವು ತಿಳ್ಕೊಂಡಿವಿ ಅಂದ್ರೆ, ಜೇನುಹುಳ ಬರೀ ಜೇನು ತುಪ್ಪ ಕೊಡಂಗಿಲ್ಲ, ಅದು ಏನು ಮಾಡ್ತದೆ, ಪರಾಗಸ್ಪರ್ಶ ಮಾಡಿ ಗಿಡಗಳು ಇಳುವರಿ ಹೆಚ್ಚಿಗೆ ಮಾಡಂಗೆ ಮಾಡ್ತದೆ, ಬೆಳೆಗಳು ಇಳುವರಿ ಹೆಚ್ಚಿಗೆ ಮಾಡಬಾರ್ದು. ಒಂದು ಎಕರೆ ತೊಗರಿ ಹೊಲದಾಗ ಒಂದು ಜೇನುಹುಳದ ಗೂಡು ಇತ್ತಪ್ಪ ಅಂದ್ರೆ ತೊಗರಿ ಒಳಗೆ 10% ಬೆಳೆ ಹೆಚ್ಚಿಗೆ ಆಗ್ತದೆ. 10% ಅಂದ್ರೆ ಇವತ್ತು ನಾವು ಸರಾಸರಿ 4-5 ಚೀಲ ಬೆಳಿತೀವಿ, ನಾವು 4-5 ಚೀಲ ಅಂದ್ರೆ ಅರ್ಧ ಚೀಲ ಬೆಳೆ ಹೆಚ್ಚಿಗೆ ಆಗ್ತದೆ. ಅಂದ್ರೆ 1 ಎಕರೆ ಒಳಗೆ ಒಂದು ಜೇನು ಗೂಡು ಇತ್ತಂದ್ರೆ ಅರ್ಧ ಚೀಲ ಅಂದ್ರೆ ಇವತ್ತಿನ ರೇಟ್ ಪ್ರಕಾರ 3-3.5 ಸಾವಿರ ರೂಪಾಯಿ ತೊಗರಿ ಹೆಚ್ಚಿಗೆ ಆಯ್ತು. ಸೊ ಹಂಗಾಗಿ ಜೇನುಹುಳ ಹೊಲದಾಗ ಇರಬೇಕು. ಇದಕ್ಕೆ ಜೇನು ತುಪ್ಪ ಸಲುವಾಗಲ್ಲ, ಇದು ಇಳುವರಿ ಹೆಚ್ಚಿಗೆ ಮಾಡಿಸಲ್ಲ, ಬೆಳೆ ಇಳುವರಿ ಹೆಚ್ಚಿಗೆ ಮಾಡಿಸಲ್ಲ. ಹಂಗಂತ ಡಬ್ಬಿ ಒಳಗೆ ತಂದಾಗ ಏನಾಗ್ತದ, ಆ ಡಬ್ಬಿ ಒಳಗೆ ತಂದಾಗ ಡಬ್ಬಿಗೆ ಕೊಡ್ಬೇಕಾದ್ರೆ ಹೇಳ್ತಾರೆ ಕಲ್ಟಿವೇಶನ್ ಪ್ರಾಕ್ಟೀಸ್ ಒಳಗೆ ಏನಂತೇಳಿ, ಬ್ಯಾಸಿಗೆ ಒಳಗೆ ಯಾವಾಗ ಹೂವು ಇರಂಗಿಲ್ಲ ಆ ಟೈಮಿಗೆ ಜೇನುಹುಳ ಸಲುವಾಗಿ ಆಹಾರ ರೂಪದಾಗ ನಾವು ಸಕ್ರೆ ಪಾಕ ಇಡ್ಬೇಕಂತೇಳಿ. ಅಂದ್ರೆ ಸಕ್ರೆ ಪಾಕ ಜೇನುಹುಳಗಳಿಗೆ ತಿನ್ನಿಸಿ ನಾವು ಜೇನುತುಪ್ಪ ಎಕ್ಸ್ಪೆಕ್ಟ್ ಮಾಡಕತ್ತೀವಿ, ಜೇನುತುಪ್ಪ ಕೊಡ್ತಾ ಅಂತೇಳಿ. ಸಕ್ರೆ ತಿಂದಾಗ ಜೇನುಹುಳ ಬರಲ್ಲ, ಜೇನುತುಪ್ಪ ಬರಲ್ಲ. ಆ ಜೇನುಹುಳು ಹೂವಿನ ಮೇಲೆ ಕೂತು ಮಕರಂದ ಹೀರಿ ಅವಾಗ ಜೇನುತುಪ್ಪ ತೆಗೆದಾಗ ಅದು ಜೇನುತುಪ್ಪ ಆಗ್ತದೆ. ಅದಕ್ಕೆ ನಾವೇನ್ ಮಾಡ್ಬೇಕು, ಜೇನುಹುಳಕ್ಕೆ ಡಬ್ಬಿ ಒಳಗೆ ಇಡೋ ಬದಲು ಅದಕ್ಕೆ ನಿಸರ್ಗದತ್ತ ಎನ್ವೈರನ್ಮೆಂಟ್ ಅದ ಅದನ್ನ ಕ್ರಿಯೇಟ್ ಮಾಡ್ಬೇಕಾಗ್ತದೆ. ನಿಸರ್ಗದತ್ತ ಎನ್ವೈರನ್ಮೆಂಟ್ ಅಂದ್ರೇನು, ಅದಕ್ಕೆ ಇರ್ಲಿಕ್ಕೆ ಜಾಗ, ಉಳ್ಳುಕ್ ಊಟ. ಇರ್ಲಿಕ್ಕೆ ಜಾಗ ಅಂದ್ರೇನು, ಆ ಜೇನುಹುಳದ ಕ್ಯಾರೆಕ್ಟರ್ ಏನದಪ್ಪ ಅಂತಂದ್ರ, ಗುಣ ಏನದಂದ್ರ ಅದು ಮುಳ್ಳಿನ ಕಂಟಿ ಒಳಗೆ ಗೂಡು ಕಟ್ತದ. ಯಾಕೆ ಮುಳ್ಳಿನ ಕಂಟಿ ಒಳಗೆ ಗೂಡು ಕಟ್ತಂದ್ರ ಅದ್ರ ಶತ್ರುಗಳಾದ ಮನುಷ್ಯ ಇರ್ಬೋದು ಅಥವಾ ಬೇರೆ ಪ್ರಾಣಿಗಳು ಇರ್ಬೋದು, ಅದು ಬಂದು ಹಾಳು ಮಾಡಬಾರ್ದು ಅಂತೇಳಿ ತಿಳ್ಕೊಂಡು ಜೇನುಹುಳ ಏನ್ ಮಾಡ್ತದ, ಮುಳ್ಳಿನ ಕಂಟಿ ಒಳಗೆ ಗೂಡು ಕಟ್ತದ. ಅದಕ್ಕೆ ನಾವೇನ್ ಮಾಡ್ಬೇಕು, ಹೊಲದಾಗ ಮುಳ್ಳಿನ ಕಂಟಿ ಇರೋಂಥ ಗಿಡಗಳು ಬೆಳೆಸ್ಬೇಕು. ಉದಾಹರಣೆ ಏನದ, ಬಬೂಲ್ ಅದ, ಆಮೇಲೆ ಇದು ಬಾರಿಕಾಯಿ ಗಿಡ ಅದ, ಅಥವಾ ಗಜಗದ ಕಂಟಿ ಅದ, ಸುತ್ತಮುತ್ತ ಯಾವ್ದಾರ ಇಂಥ ಗಿಡ ಕಂಟಿ ಬೆಳೆಸ್ದೀವಿ ಅಂದ್ರೆ ಏನಾಗ್ತದ, ಜೇನುಹುಳ ಅಲ್ಲಿ ಗೂಡು ಕಟ್ತದ. ಯಾವಾಗ ಅಲ್ಲಿ ಜೇನು ಗೂಡು ಕಟ್ತು, ಇದು ಅದಕ್ಕೆ ಇರ್ಲಿಕ್ಕೆ ವ್ಯವಸ್ಥೆ ಮಾಡಿಕೊಟ್ಟಂಗಾಯ್ತು. ಬಟ್ ಅದಕ್ಕೆ ವರ್ಷ ಪೂರ್ತಿ ಹೂವು ಬೇಕಲ್ಲ. ಈಗ ನಾವು ಬೆಳೆಯಂತ ಬೆಳೆ ತೊಗರಿ ಅದ, ಹತ್ತಿ ಅದ, ಬೇರೆ ಬೆಳೆ ಒಳಗೆ ಏನಂತ 2-3 ತಿಂಗಳಷ್ಟೇ ಹೂವು ಸಿಗ್ತಾವ. ಅದು ಉಳಿದ ಟೈಮಿಗೆ 10-12 ತಿಂಗಳು ಹೂವು ಬರ್ಬೇಕಾದ್ರೆ, ಉಳಿದ 8-10 ತಿಂಗಳು ಹೂವು ಬರ್ಬೇಕಾದ್ರೆ ಏನ್ ಮಾಡಬೇಕು, ಸುತ್ತಮುತ್ತ ಹೊಲದಾಗ ಬೇರೆ ಬೇರೆ ಗಿಡಗಳು ಹಚ್ಕೋಬೇಕು. ಗಿಡದ ಗುಣಧರ್ಮ ನೋಡ್ರಿ, ಬೇರೆ ಬೇರೆ ಸೀಸನ್ದಾಗ ಬೇರೆ ಬೇರೆ ಹೂವು ಆಗ್ತಾವ. ಈಗ ಮಾವಿನ ಸೀಸನ್ದಾಗ ಮಾವಿನ ಹೂವು ಆಗ್ತಾವ. ಅದಾದ್ಮೇಲೆ ಜಾಮೂನ್ ಅಂತೀವಿ, ನೀಲ್ಕಾಯಿ ಅಂತೀವಿ, ಅದ್ರದ್ದು ಹೂವು ಆಗ್ತಾವ. ಅಕ್ಟೋಬರ್ ನವೆಂಬರ್ದಾಗ ಸೀತಾಫಲ ಆಗ್ತಾವ. ಆಮೇಲೆ ಬೇರೆ ಟೈಮ್ನಾಗ ಇದು ಜಾಪಳಕಾಯಿ ಆಗ್ತಾವ. ಅದು ಅಲ್ಲದೆ ಇವತ್ತು ಇದ್ರೊಳಗ ಹುಳಿ ಹುಣ್ಣಿ ಟೈಮಿಗೆ ಮುತ್ತುಗದ ಗಿಡದ ಹೂವು ಆಗ್ತಾವ. ಈಗ ಕ್ಯಾಜುವಾ ಫಿಸ್ಟುಲಾ ಅಂತೇಳಿ ಒಂದು ಗಿಡ ಅದ, ಅದ್ರ ಹೂವು ಆಗ್ತಾವ. ಸೊ ಹಿಂಗ ಗುಲ್ಮೋರ್ ಹೂವು ಈಗ ಬ್ಯಾಸಿಗೆಗೆ ಆಗ್ತಾವ. ಸೊ ಹಿಂಗ ಇವು ಗಿಡಗಳು ಏನದಾವಲ್ಲ, ಅವು ಒಕ್ಕಲ್ತನೂ ಉಪಯೋಗ ಅದಾವ. ಅದು ಒಕ್ಕಲ್ತನದ ಉಪಯೋಗ ಮತ್ತು ಗಿಡಗಳ ಬಗ್ಗೆ ತಿಳ್ಕೊಳ್ಳಿ. ಬಟ್ ಈಗ ಜೇನುಹುಳ ಸಲುವಾಗಿ ಇಂಥ ಗಿಡಗಳು ಅಂದ್ರೆ, ನೀವು ಜನವರಿಲಿಂದ ನೆಕ್ಸ್ಟ್ ಡಿಸೆಂಬರ್ ತನಕನೂ ಒಂದಿಲ್ಲ ಒಂದು ಗಿಡ ಹೂವು ಕೊಡೋಂಥ ಗಿಡ ನೀವು ಹೊಲದಾಗ ಇಟ್ಕೊಂಡ್ರೆ ಅದು ಹೂವಿನ ಹಣ್ಣು ಆಗ್ತದೆ, ಹಣ್ಣು ನಿಮ್ಗೆ ಉಪಯೋಗ ಆಗ್ತದೆ. ಅಥವಾ ಸಾಗವಾನಿ ಅಂತ ಗಿಡ ಹಚ್ಚಿದಾಗ ಏನಾಗ್ತದೆ, ಅದು ಹೂವನ್ನು ಕೊಡ್ತದೆ, ಜೇನುಹುಳಕ್ಕೆ ನಿಮ್ಗೆ ಕಟ್ಟಿಗೆ ಕೊಡ್ತದೆ. ಸೊ ಹಿಂಗ ನೀವು ಗಿಡ ಕಟ್ಟಿಗೆಗಾರೆ ಹಚ್ಚ್ರಿ, ಕಾಯಿಗರಿ ಹಚ್ಚ್ರಿ, ಅಥವಾ ಹೂವಿಗಾಗಿ ಹಚ್ಚ್ರಿ. ಬಟ್ ನಿಮಗೇನದ, ಆ ಜೇನುಹುಳಕ್ಕೆ ಒಂದು ಊಟದ ವ್ಯವಸ್ಥೆ ಮಾಡ್ದಂಗೆ ಆಗ್ತದ. ಅದಕ್ಕೆ ಇರ್ಲಿಕ್ಕೆ ಜಾಗ ವ್ಯವಸ್ಥೆ ಆಯ್ತು, ಉಳ್ಳಕ್ಕೆ ಊಟ ಆಯ್ತು, ಅದರಿಂದ ಜೇನುಗಳು ನಂಬರ್ ಒಳಗೆ ವೃದ್ಧಿ ಆಗ್ತದ. ಅದು ಹೆಚ್ಚಿಗೆ ಆದಂದ್ರೆ ನಿಮ್ಮ ಬೆಳೆ ಒಳಗೆ ಹೆಚ್ಚಿಗೆ ಆಗ್ತದ. ಬರೀ ತೊಗರಿ ಒಳಗೆ ಅದು ಸೂರ್ಯಪಾನ ಒಳಗೆ 25% ಹೆಚ್ಚಿಗೆ ಆಗ್ತದ. ಆಮೇಲೆ ಕುರುಬಿಡ್ಸ್ ಫ್ಯಾಮಿಲಿ ಏನಂತೀವಿ, ಸೌತಿಕಾಯಿ, ಹೀರಿಕಾಯಿ, ಹಾಗಲಕಾಯಿ ಅನ್ನೋದಲ್ಲ, ಅದ್ರೊಳಗೆ ಮೋರ್ ದನ್ 100% ಹೆಚ್ಚಿಗೆ ಆಗ್ತದೆ. ಅಂದ್ರೆ 1 ಕ್ವಿಂಟಲ್ 1 ಚೀಲ ಬೆಳಿತಿದ್ವಪ್ಪ ಅಂದ್ರೆ 2 ಚೀಲ ಆಗ್ತದೆ. ಇದು ಬರೀ ಒಂದು ಜೇನುಗಳು ಕೆಲಸ ಮಾಡ್ತದೆ. ಹಿಂಗಾಗಿ ನಾವು ರೈತರು ಅರ್ಥ ಮಾಡ್ಕೋಬೇಕು, ಹೊಲದಾಗ ಕೃಷಿ ಒಳಗೆ ಜೇನಿನ ಮಹತ್ವ ಭಾಳ ಅದ. ಹಂಗತ್ತೇಳಿ ಆ ಜೇನ್ಸ್ ಒಂದು ಡಬ್ಬಿ ತಂದಿಟ್ಟು ಅದ್ರೊಳಗೆ ಸಾಕ್ತಿವಿ ಅನ್ನೋದು ಉಪಯೋಗ ಇಲ್ಲ. ಇದು ಗಿಳಿ ಪಂಜರದ ಸಾಕದಂಗೆ ಆಗ್ತದೆ. ಅದಕ್ಕೆ ತಂದೆ ಆದಂಥ ನ್ಯಾಚುರಲ್ ಎನ್ವೈರನ್ಮೆಂಟ್ ಅದು ಕೊಡ್ಬೇಕಾದ್ರೆ ಹೊಲದಾಗ ಗಿಡ ಹಚ್ಕೋರಿ. ಆ ಗಿಡ ಹೆಂಗೆ ಹಚ್ಬೇಕು ಎಂಬ ತಿಳ್ಕೊರಿ. ವೈಜ್ಞಾನಿಕ ಪದ್ಧತಿ ಪೂರ್ವ ಪಶ್ಚಿಮದಾಗ ಅದು ಬೇರೆ ಮಾತು.
ಬಟ್ ಗಿಡ ಹಚ್ಚೋದು ಕಲೀರಿ. ಗಿಡ ಹಚ್ಚೋದ್ರೆ ನಿಮಗೆ ಒಂದು ಜೇನುಳಕ್ಕೂ ಊಟ ಆಯಿತು, ಜೇನುಳ ಜಾಗ ಆಯಿತು, ಅದ್ರ ಜೊತೆಗೆ ನಿಮ್ಗೆ ಹಣ್ಣು, ಗಿಡ, ಕಟ್ಟಿಗೆ ಇವೆಲ್ಲ ಕೊಡ್ತದಾವ, ಮತ್ತು ನೀರಿನ ಅಂಶ ಹೆಚ್ಚಿಗೆ ಆಗ್ತದೆ, ಗಿಡಗಳ ಲಾಭ ಭಾಳ ಅದಾವ. ಸೊ ಈಗ ಇದು ತಿಳ್ಕೊಂಡು ನಾವೇನು ಮಾಡಮ್ಮಿ, ಜೇನುಳ ಸಲುವಾಗರೆ ಗಿಡ ಹಚ್ಚರಿ. ಆ ಜೇನುಳ ನಮಗೆ ಲಾಭ ಮಾಡಿಕೊಡ್ತದೆ. ಮನುಷ್ಯ ಇರಬೇಕಾದ್ರೆ ಜೇನುಳ ಇರಬೇಕು, ಜೇನುಳ ಇರ್ಬೇಕಾದ್ರೆ ಗಿಡ ಇರಬೇಕು ಅಂತೇಳಿ ವಿಚಾರ ಹೇಳಿ ನನ್ನ ಮಾತು ಮುಗಿಸ್ತೀನಿ.